ಮ್ಯಾನೇಜರ್ ತಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಹೋದ. ಹೋಗಿ ನೋಡ್ತೀನಿ ರೀ, ಆನಂದ ಆಗಿಬಿಡ್ತೀನಿ. ಬಾಳೆ ಎಲೆ, ಹಸಿರು ಬಾಳೆ ಎಲೆ, ಅದ್ರ ಮೇಲೆ ಬಿಳಿಜೋಳದ ರೊಟ್ಟಿ ಒಂದು 4, ಅದ್ರ ಮೇಲೆ ಕೆಂಪಂದೊಂದು ಮುದ್ದಿ ಬೆಣ್ಣೆ ಅಂತ ತಿಳ್ಕೊಂಡೆ ನಾನು. ಅದನ್ನು ಹಚ್ಚಿ ಕೈಗೆ ಹಚ್ಕೊಂಡು ನಾಲಿಗೆಗೆ ನೆಕ್ಕಿದ್ ನೋಡಿ, ಸತ್ಯಪನಾನಂದ ಅಂತ ಖಾರ ಜೀವಮಾನದಾಗ ತಿಂದಿದ್ದಿಲ್ರಿ. ನನಗೆ ನವರಂಧ್ರಗಳು ಅದಾವಂತ ಅವತ್ತ ಗೊತ್ತ. ನವರಂಧ್ರಗಳಿಂದ ಒಂದು ಕಡೆ ಗಾಳಿ, ಒಂದು ಕಡೆ ಬೆಂಕಿ, ಒಂದು ಕಡೆ ಹೊಗೆ. ಅಯ್ಯಪ್ಪ, ಗಾಳಿಯಲ್ಲಿ ತಿಂದೆ, ಬರೀ ರೊಟ್ಟಿ ತಿಂದೆ, ಏನು ಮಾಡಿದ್ರು ಕಾರಣ ನಾಯಿ ಮಾಡಿದ್ರೆ ಮಾಡ ಸಾಕಾಗಿ ಹೋದ್ರಿ. ಇಡೀ ಒಂದು ದಿವಸ ಬೇಕಾದ ಕಾರಣ ನನಗೇನು ಹೋಗ್ಬೇಕಾದ. ಅವತ್ತಿಗೆ ಆರಾಮಾಗಿ ಒಂದು ದಿವಸ ವನವಾಣ ಒಂದು ಊರ ಕಾರ್ಯಕ್ರಮ, ಅಲ್ಲಿ ಕಾರ್ಯಕ್ರಮ ಮುಗಿಸಿದೆ. ರೈತರುಗಳ ಸೇರಿ ಬಹಳ ಸಂತೋಷ ಪಟ್ಟರು. ಮ್ಯಾನೇಜರ್ ತಮ್ಮ ಮತ್ತೆ ಸರ್ ನಮ್ಮ ಊಟ ಬರೀ ಬಿಜಾಪುರ ಸ್ಪೆಷಲ್ ಮಾಡಿಸಿದ್ದೇನೆ ಹೋದೆ. ಸೇಮ್ ಅದೇ ಹಸಿರು ಬಾಳೆಗೆಲಿ 4 ಬಿಳಿಜೋಳದ ರೊಟ್ಟಿ, ಮ್ಯಾಗೊಂದು ಬೆಣ್ಣೆ ಮುದ್ದು, ಕೈ ಮುಗಿದು ಎದಕ್ರಿ ಸರ್ ಅಲ್ಲ ಕಣ್ಣರಿಯದಿದ್ದು ನೋಡಿ, ಕರುಳರಿಯದ ನನ್ನ ಕಣ್ಣು ಮೋಸ ಮಾಡ್ಬೋದಪ್ಪ, ಕರುಳು ಮೋಸ ಮಾಡಾಕ್ತಾರೆ.